ಹಾಯ್ ಫ್ರೆಂಡ್ಸ್. ಹಾಯ್. ಫ್ರೆಂಡ್ಸ್, ಇವತ್ತು ಸೆಪ್ಟೆಂಬರ್ 24ನೇ ತಾರೀಕು ತನು ಬರ್ತಡೇ. ಸೊ ಇವಾಗ ತನುನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಗೆ ಸುತ್ತಾಡ್ಕೊ ಬರೋಣ ಅಂತೇಳಿ ಹೊರಟಿದ್ದೀವಿ. ತನುದು ಹೊಸ ಡ್ರೆಸ್ಸು, ಒಂದು ಗೌನ್ ಕೊಡಿಸಿದ್ದೀನಿ, ಒಂದು ಟ್ರೆಡಿಷ್ನಲ್ ವೇರ್ ಥರ ಕೊಡಿಸಿದ್ದೀನಿ, ಅಂದರೆ ಚೂಡಿದಾರ. ತನುಗೆ ಇಷ್ಟ ಆಯಿತು, ಇಷ್ಟ ಆಗಿ ತೊಗೊಂಡ್ಳು. ಇದು ಅವಳಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಕೊಡಿಸ್ದೆ. ಹಾಗೆಯೇ ಒಂದಿಷ್ಟು ಟೀ ಶರ್ಟ್ಗಳು ಅದು ಇದು ಬೇಕಾಗಿದ್ದು ಅವಳಿಗೆ ಏನೇನು ಬೇಕು ಅದೆಲ್ಲ ಕೊಡಿಸ್ದೆ ನಿನ್ನೆ. ಬಟ್ ಅದು ಯಾವುದೂ ನಾನು ತೋರ್ಸೋಕ್ಕಾಗಿಲ್ಲ. ಇವಾಗ ಹೊರಗಡೆ ಹೊರಟಿದ್ದೀವಿ. ಇವತ್ತೆಲ್ಲ ಫುಲ್ಲು ತನುಡೆ. ಇವತ್ತು ಹೊರಗಡೆ ಚೆನ್ನಾಗಿ ಸುತ್ತಾಡಿಕೊಂಡು ಬರೋಣ ಅಂಥೇಳಿ. ಇವತ್ತೊಳಗೆ ಸ್ಕೂಲು ರಜಾ ಕೊಟ್ಟಿದ್ದಾರೆ, ಅಂದರೆ 20th ರಜಾ ಸ್ಕೂಲ್ಗೆ. ಟ್ಯೂಷನಿಗೆ 2 ದಿನ ರಜಾ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಫುಲ್ಲು ಸಂಜೆ ತನಕ ಸುತ್ತಾಡಿ ಸಂಜೆ ಬಂದು ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಹ್ಯಾಪಿನಾ ಸಮ? ಓಕೆ. ಫ್ರೆಂಡ್ಸ್, ಈಗ ನಾವು ಆನ್ ದ ವೇಯಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಮನೆಯಿಂದ ಹೊರಟ್ವಿ. ಮನೆಯಲ್ಲಿ ಬ್ರೇಕ್ಫಾಸ್ಟ್ ಏನು ಮಾಡಲಿಲ್ಲ, ಹಾಲು ಕುಡ್ದಿದ್ದಷ್ಟೇ ಮತ್ತು ಬಿಸ್ಕೆಟ್ ಇತ್ತು ಅಂತೇಳಿ 1-2 ಬಿಸ್ಕೆಟ್ ತಿಂದ್ವಿ. ಅಲ್ಲೇ ಹೋಗ್ತಾ ಆನ್ ದ ವೇಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಆಯಿತು ಅಂತ. ತನಗೇನು ಇಷ್ಟ ಅದನ್ನು ಕೊಡ್ಸೋಣ ಅಂತ. ಹ್ಯಾಪಿ ಬರ್ತ್ಡೇ ಟು ಯು. ಚೆನ್ನಾಯ್ತಾ ಟೇಸ್ಟು? ಟೇಕ್. ಏನು ಸಾಂಬಾರು ಇವಳಿಗೆ ಆಶೀರ್ವಾದ ಮಾಡಿ. ಕಾಯಿನ್ ಕೊಟ್ರಾ? ಹಿಡ್ಕೋ ಅದನ್ನು ಹಾಗೆ. ಇದು ಕಾಫಿ, ಇದು ಕಾಫಿ. ಅವ್ರು ಹಂಗೇನೆ. ನಾವಿವತ್ತು ನೋಡಬೇಕು ಅಂತ ಹೊರಟಿದ್ದು ಕಬ್ಬನ್ ಪಾರ್ಕ್ ಹತ್ರ ಇರುವಂತಹ ಅಕ್ವೇರಿಯಂ ಇದೆ, ನಮ್ಮ ಬೆಂಗಳೂರು ಅಕ್ವೇರಿಯಂ ಅಂತೇಳಿ. ಅದನ್ನು ನೋಡೋಣ ಅಂಥೇಳಿ ಲಾಸ್ಟ್ ಟೈಮ್ ನಾವು ಪ್ಲಾನಿಟೋರಿಯಮ್ಗೆ ಹೋಗಿದ್ದಾಗ ಅಲ್ಲಿ ಹೋದ್ವಿ. ಬಟ್ ತುಂಬ ರಶ್ ಇತ್ತು, ಅವತ್ತು ನೋಡೋಕ್ಕಾಗಿರಲಿಲ್ಲ. ಸೊ ಇವತ್ತು ತನು ಬರ್ತಡೇ ಅಲ್ವಾ, ಅವಳನ್ನಲ್ಲಿ ಕರ್ಕೊಂಡೋದ್ರೆ ಖುಷಿಯಾಗುತ್ತಂತೇಳಿ ಅವಳ ಖುಷಿಗೋಸ್ಕರ ಅಂತಲೇ ಅಲ್ಲಿ ಕರ್ಕೊಂಡೋದ್ವಿ ಕಬ್ಬನ್ ಪಾರ್ಕ್ ಹತ್ರ. ತುಂಬ ಚೆನ್ನಾಗಿದೆ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಬಂದರೆ ಚೆನ್ನಾಗಿರುತ್ತೆ. ಅದರಲ್ಲೂ ಈಗ ದಸರಾ ಹಾಲಿಡೇಸ್ ಇರೋದ್ರಿಂದ ಮಕ್ಕಳನ್ನ ಅಲ್ಲಿಗೆ ನೀವು ಕರ್ಕೊಂಡೋಗಿ ತೋರಿಸ್ಬೋದು. ನಾವಿವಾಗ ಅಲ್ಲೇ ಹೊರಟಿದ್ದೀವಿ. ಹಾಗೆ ಏನಂದರೆ ರಶ್ ಇರುತ್ತೆ, ಲೇಟಾಗಿ ಹೋಗ್ಬಿಟ್ರೆ ರಶ್ ಇರುತ್ತೆ. ಸ್ವಲ್ಪ ಬೇಗನೆ ಹೋದರೆ ಒಳ್ಳೆಯದು. ಇಲ್ಲಿ ನೋಡಿ, ಈಗ ಆಲ್ರೆಡಿ ಬಂದು ತಲುಪಿದ್ದೀವಿ. ಕಬ್ಬನ್ ಪಾರ್ಕ್ ಒಳಗಡೆನೇ ಇದೆ, ಅಂದರೆ ಫಸ್ಟೇ ಸಿಗೋದು. ಇಲ್ಲಿ ವೀಕ್ ಡೇಸಲ್ಲಿ ಒಂದು ಪ್ರೈಸ್ ಇರುತ್ತೆ, ವೀಕೆಂಡಲ್ಲಿ ಒಂದು ಪ್ರೈಸ್ ಇರುತ್ತೆ, ಫಾರಿನರ್ಸ್ಗೆ ಒಂದು ಪ್ರೈಸ್ ಇರುತ್ತೆ, ಆ ರೀತಿಯಾಗಿರುತ್ತೆ. ಕಿಡ್ಸಿಗೆಲ್ಲ ವೀಕ್ ಡೇಸಲ್ಲಿ 30 ರೂಪೀಸ್ ಇರುತ್ತೆ, ವೀಕೆಂಡಲ್ಲಿ 40 ರೂಪೀಸ್. 95 60 ರೂಪಾಯಿ ಆಮೇಲೆ ನೋ ಚಾರ್ಜ್ ಇಲ್ಲ. ಇದು ಲಿಟ್ರಲಿ ಬೇರೆ. ಹಾಂ, ತನ್ನ ಅಪ್ಪನಿಂದ ಮುಂದೆ ಮಳೆ ಬರ್ತೈತಾ? ಹಿಂಗಿಂದ ಹೋಗೋದಾ? ಹಿಂಗಿಂದ ಹೋಗೋದಾ? ಹಿಂಗೆ ಹಿಂಗೆನಾ? ಪಾರ್ಕ್
ಇಲ್ಲಿ ತುಂಬ ವೆರೈಟೀಸ್ ಫಿಶ್ಗಳಿದೆ. ಇದೊಂದು ಚಿಕ್ಕದಾಗಿ ಟನಲ್ ಕೂಡ ಇದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದರಲ್ಲೂ ಕೂಡ ಚಿಕ್ಕ ಚಿಕ್ಕ ಮೀನುಗಳಿದೆ. ಫೋಟೋಸ್ ತೆಕ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡೋದ್ರೆ ಖುಷಿ ಪಡ್ತಾರೆ. ನನಗಿದು ಇಷ್ಟ ಆಯಿತು. ನೋಡಿ ಮೇಲೆ ಸುತ್ತ ಟನಲ್ ಥರ ಇದೆ. ಬೆಳಗ್ಗೆನೇ ನೀವು ಕರ್ಕೊಂಬಂದುಬಿಟ್ರೆ ಮಕ್ಕಳನ್ನ ಇಲ್ಲಿ ತೋರಿಸ್ಬಿಟ್ಟು ಅದಾದಮೇಲೆ ಬಾಲಭವನ ಇದೆ ಪಕ್ಕದಲ್ಲೇ. ಅಲ್ಲಿ ಚಿಕ್ಕ ಟ್ರೈನ್ ಆಗಲಿ ಬೋಟು ಆ ಥರದ್ದೆಲ್ಲ ಇದೆ. ಮಕ್ಳಿಗೆ ಆಟ ಆಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ನೀವು ಹೋಗಿ ನೋಡ್ಬೋದು. 2 ಪ್ಲೇಸ್ನ ಒಂದೇ ಕಡೆ ನೋಡ್ಬೋದು. ಇನ್ನು ಕಬ್ಬನ್ ಪಾರ್ಕ್ ಒಳಗಡೆನೂ ಕೂಡ ಚೆನ್ನಾಗಿ ಸುತ್ತಾಡ್ಬೋದು. ಚೆನ್ನಾಗಿದೆ ಒಟ್ಟಾರೆಯಾಗಿ. ಇದು ಒಳಗಡೆ ಎಂಟ್ರೆನ್ಸು. ಬರ್ತಾ ಇದ್ದಂಗೆ ದೊಡ್ಡ ದೊಡ್ಡ ಅಕ್ವೇರಿಯಮ್ಗಳಿವೆ. ಅಂದರೆ ಟನಲ್ ಥರ ಇಲ್ಲ, ಎಲ್ಲ ಬಾಕ್ಸ್ ಬರುತ್ತಲ್ವ ದೊಡ್ಡ ದೊಡ್ಡದು, ಆ ಥರದ್ರಲ್ಲಿ ಇಟ್ಟಿದ್ದಾರೆ. ದೊಡ್ಡ ದೊಡ್ಡದು ಈ ಥರ ಗ್ಲಾಸ್ ಬಾಕ್ಸಲ್ಲಿ. ಇಲ್ಲೂ ತುಂಬ ವೆರೈಟೀಸ್ ಫಿಶ್ ಇದೆ. ನಾನು ಇಷ್ಟೇ ಇದೆಯೇನೋ ಅಂತ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಒಂಥರ ಡಿಸಪಾಯಿಂಟ್ ಆದಂಗೆ ಆಯಿತು. ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಬರೀ ಇಷ್ಟೇ ನೋಡಬೇಕಲ್ಲ ಅಂತ ಅನ್ನಿಸ್ತು. ಆಮೇಲೆ ಇನ್ನು ಒಳಗಡೆ ಎಲ್ಲ ನೋಡಿದ್ಮೇಲೆ, ಅಂದರೆ ಮೇಲೆ ಇನ್ನು 2 ಫ್ಲೋರ್ ಇತ್ತು, ಅಲ್ಲೆಲ್ಲ ನೋಡಿದ್ಮೇಲೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು, ಖುಷಿ ಆಯಿತು. ಇಲ್ಲಿ ಒಂದೆರಡು ಫೋಟೋಗಳನ್ನ ತನ್ನೋದು ಹಾಗೆಯೇ ತೆಗೆದ್ವಿ. ಮಾತ್ರ ಫಿಶ್ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಈ ಥರದ್ದೆಲ್ಲ ಫಿಶ್ ಇದ್ದಾವ ಅಂತ ನೋಡಬೇಕು, ಆ ಥರ ವೆರೈಟೀಸ್ ಫಿಶ್ ಇದೆ. ಹಾಗೆ 60 ರೂಪಾಯಿ ಕೊಟ್ಬಿಟ್ಟು ಆಮೆ ಮುಟ್ಟೋದಕ್ಕೆ ಅಂತೇಳ್ಬಿಟ್ಟು 60 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಿದ್ವಿ. ಟಿಕೆಟ್ ಜೊತೆನೇ ಅದನ್ನು ಎಂಟ್ರಿ ಮಾಡಿಸಿದ್ವಿ. ಇವಾಗ ತನುನ ಆಮೆನ ಮುಟ್ಸೋಣ ಅವಳಿಗೆ ಅಂತೇಳಿ. ಅವಳು ಯೂಶ್ವಲಿ ಯಾವುದು ಪ್ರಾಣಿಗಳನ್ನು ಅಷ್ಟು ಮುಟ್ಟಿಲ್ಲ. ಆಮೆ ಆಗಿರ್ಬೋದು, ಮೊಲ, ಈ ಥರದ್ದು ಯಾವುದನ್ನು ಮುಟ್ಟಿಲ್ಲ. ನಾಯಿ ಬೇಕನ್ನು ಮಾತ್ರ ಮುಟ್ಟಿದ್ದಾಳೆ ಅಷ್ಟೇ. ಇಟ್ಕೊ, ಅದು ಇದು ಮಾಡು ಚಿನ್ನಿ, ಹಿಂಗೆ ಮಾಡು. ಒಂದು ಕೈಲಿ ಇಟ್ಕೋ ಹಿಂಗೆ, ಇನ್ನೊಂದು ಕೈಲಿ ಹುಷಾರು. ಏನು ಮಾಡಲ್ಲ, ನೋಡ್ತಾ ಇದ್ದೀರ ನೋಡ. ಹಾಂ ಭಯ ಪಡಬೇಡ. ಐಸ್ ಓಪನ್ ಮಾಡಾಯ್ತಾ? ಕಣ್ಮುಚ್ಚೈತೆ ನೋಡು. ಹಾಂ ಏನು ಮಾಡಲ್ಲ ಬಿಡು. ಹಾಯ್ ಹಾಯ್ ಹಾಯ್. ಇಟ್ಕೋ ಚಿನ್ನ. ಆಗಲ್ಲ, ತುಂಬ ಖುಷಿ ಮಾಡುತ್ತೆ. ಹೋಗ್ಲಿ ಹಿಂಗೆ ಮಾಡು. ಬೇಡವಾ? ಓಕೆ ಬೇಡ, ಮುಟ್ಟು ಅಲ್ಲೆಲ್ಲ ಏನಾಗಲ್ಲ. ನೀನು ಹಿಂಗೆ ಇದ್ರೆ ಹೆಂಗೆ? ಬಿಡು ಸಾಕು. ಸ್ಯಾನಿಟೈಸ್. ಓ, ಇದಕ್ಕೆ ಫೀಡ್ ಮಾಡೋಕ್ಕೆ ಅವ್ರು ಕೇಳಿದ್ದು. ಇಲ್ಲಿ ನೋಡ್ಬೋದು ಚಿಕ್ಕದಾಗಿ ಒಂದು ಫಾಲ್ಸ್ ಥರ ಮಾಡಿ, ಚಿಕ್ಕದಾಗಿ ಒಂದು ಪಾಂಡ್ ಥರ ಮಾಡಿ ಅಲ್ಲಿ ಫಿಶ್ಗಳನ್ನ ಬಿಟ್ಟಿದ್ದಾರೆ. ತುಂಬ ಕಲರ್ ಫಿಶ್ಗಳೆಲ್ಲ ಬಿಟ್ಟಿದ್ದಾರಲ್ವ, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಇದಂತೂ. ಇಲ್ಲಿ 40 ರೂಪೀಸ 50 ರೂಪೀಸ ಕೊಟ್ಟರೆ ಫುಡ್ ಕೊಡ್ತಾರೆ, ಫಿಶ್ ಫುಡ್ಡು. ಅದನ್ನು ತಂದು ಇಲ್ಲಿ ಹಾಕ್ಬೋದು. ಅದನ್ನು ಇಲ್ಲಿ ಹಾಕೋದಕ್ಕೆ ಅವಕಾಶ ಇದೆ. ಚಿಕ್ಕ ಮಕ್ಕಳು ಫುಡ್ ಹಾಕಬೇಕು ಅಂತ ಆಸೆ ಪಡ್ತಾರಲ್ವ, ಅಂಥವ್ರು ಇಲ್ಲಿ 40 ರೂಪಾಯಿ 50 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ಜೊತೆನೇ ಫಿಶ್ಗಳಿಗೆ ಫುಡ್ಡನ್ನು ಫೀಡ್ ಮಾಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿದೆ, ತಂಪಾಗಿದೆ ವಾತಾವರಣ, ನೋಡೋದಕ್ಕೂ ಕಣ್ಣಿಗೆ ಇಂಪಾಗಿತ್ತು. ತನು
ತಂಚು. ಬೆಂಗಳೂರಿಗೆ ಬಂದು ಇಷ್ಟೊಂದು ವರ್ಷ ಆದ್ರೂ ಈ ಒಂದು ಜಾಗನ ನೋಡೇ ಇರಲಿಲ್ಲ. ತಂಪಾದ ವಾತಾವರಣ, ಕಣ್ಣಿಗೆ ಹಿತ ಕೊಡೋ ಥರ ಇತ್ತು. ಆ ನೀರಿನ ಶಬ್ದ ಎಲ್ಲೋ ಬೇರೆ ಕಡೆ ಇದ್ದೀವೇನೋ ಬೆಂಗಳೂರು ಬಿಟ್ಟು ಅನ್ನೋ ಥರ ಇತ್ತು. ಹಾಗೆಯೇ ಅಲ್ಲಿಂದ ಫಸ್ಟ್ ಫ್ಲೋರಲ್ಲಿ ಇನ್ನೂ ಫಿಶ್ಗಳಿದೆ, ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಏನದು? ಲಾಕ್ ಆಗಿದೆ. ಸ್ಟಾರ್ ಫಿಶ್ ಅದು ಜೀವ ಇದೆಯಾ? ಮೂವ್ ಆಗುತ್ತಾ? ಹೌದಾ? ಹಾಂ. ನೀಮೋ ಅದೇ ಫಿಲಮಲ್ಲಿ ಫೈಂಡಿಂಗ್ ಡೋರಿ. ನೀಮೋ ಏನೇನು ಊದ್ಕೊಳ್ಳುತ್ತಲ್ಲ ಅದು. ಅದಲ್ಲ ಬೇರೆ. ಜೆಲ್ಲಿ ಫಿಶ್. ಜೆಲ್ಲಿ ಫಿಶ್ ಇದು ಗ್ಲೋ ಆಗುತ್ತೆ ಆ್ಯಕ್ಚುಲಿ, ಅದಕ್ಕೆ ಈ ಥರ ಲೈಟಲ್ಲಿ ಬಿಟ್ಟಿರೋದು. ಹೌದಾ? ಗ್ಲೋ ಆಗುತ್ತೆ. ಜೆಲ್ಲಿ ಫಿಶ್ ಗ್ಲೋ ಆಗುತ್ತೆ. ಅಂದರೆ ಮುಟ್ಟೆ ಡೇಂಜರ್ಸ್ ಕಚ್ಚುತ್ತೆ. ಚೆನ್ನಾಗಿದ್ದಾವೆ ನೋಡೋಕ್ಕೆ. ಅವು ನೋಡಿ ಎಲ್ಲ ಒಂದೇ ದಿಕ್ಕಿಗೆ ನಿಂತ್ಕೊಂಡಿದ್ದಾವೆ. ಇಲ್ಲಿ ನೋಡಿ ಸೈನಿಕರ ಥರ ಚೆನ್ನಾಗಿದ್ದಾವೆ. ಆಮೆ ನೋಡಿ ಇಲ್ಲೊಂದು ಇಲ್ಲಿ ಇದೇನಿದು ಪಾಕ್ ಥರ ಬರ್ತದೆ. ಮೇ ಬಿ ಅದು ಟೆಂಪ್ರೇಚರು. ಸ್ಟೆಪ್ಸ್ ಅಂತ ಹೋಗು, ಹಿಂಗತ್ತು ಹೋಗು. ಚಿನ್ನೇನು ಹೋಗ್ತೀನಿ ಮೇಲೆ.
ಇವೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಚಿನ್ನ. ಮಿರಿ ಮಿರಿ ಮಿಂಚ್ತಾ ಇದೆ. ಡ್ರೆಸ್ಸು ಹಂಗೆ ಬರೋದ. ಫುಡ್ಡು ಹಾಕಿ ಹಾಕಿ ಇಲ್ಲಿ ಹೋಗಿ ಕೂತಿದ್ರು. ಹೌದು ಕಾರ್ಡಿನಲ್ ಟೆಟ್ರಾ. ಸರಿ ನೋಡಿ, ಮುಂದೆ ಹೋಗು ನೀನು ಅಪ್ಪನ ಜೊತೆ. ಅದು ಬಾಡಿ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ, ಕೋಲ್ಡ್ ಇದೆ. ಯಾವ್ದು? ಎಷ್ಟು ಆ್ಯಕ್ಚುಲಿ ತುಂಬ ಶೈನಿಂಗ್ ಇರೋದು ಪಾಯ್ಸನ್ಸ್. ಹೌದಾ? ವಾವ್, ಅಲ್ವಾ? ಒಳಗೆ ಮನೆ ದಾರ ಎಲ್ಲ ಇದೆ ನೋಡ್ರಿ. ಆ್ಯಕ್ಚುಲಿ ಎಗ್ ಇಟ್ಟಿದೆ, ಎಗ್ ಇಟ್ಟಿದೆ. ಹಾಂ ಹಾಂ, ಇಲ್ಲಿ ನೋಡ್ತಾನು ಪಿಟಾಣಿ ಪಿಟಾಣಿ ಇಲ್ಲಿ ನೋಡು. ಅದೇ ಎಗ್ ಮುಳ್ಳೆ ಇಲ್ಲಿ ನೋಡು, ಮರಿ ನೋಡಿ, ಎಗ್ ಇಟ್ಟಿದೆ. ಸಣ್ಣ ಸಣ್ಣ ಮರಿಗಳು ನೋಡು. ಮರಿ ಹಾಕಿದೆ ಎಲ್ಲ ಕಡೆ. ಹಾಂ, ಮೂಮೆಂಟ್ ಇದು ಏನು ಟ್ರಾನ್ಸ್ಪರೆಂಟ್ ಇರುತ್ತೆ ಹೇಳಿ? ಏನಕ್ಕೆ? ಯಾಕಂದರೆ ಇದು ಕೋಲ್ಡ್ ಬ್ಲಡ್. ಹೌದಾ? ನಾವು ವಾರ್ಮ್ ಬ್ಲಡ್ ಬರುತ್ತೆ, ಅದಕ್ಕೆ ಬ್ಲಡ್. ಕೋಲ್ಡ್ ಬ್ಲಡ್ ಇದ್ರೆ ಟ್ರಾನ್ಸ್ಪರೆಂಟ್ ಆಗಿರುತ್ತಾ? ನಂಗೆ ಅದು ಗೊತ್ತಿಲ್ಲ, ಅದು ಸರಿ ಕೋಲ್ಡ್ ಬ್ಲಡ್ ಅದು. ಹೌದಾ? ವಾರ್ಮ್ ಬ್ಲಡೆಡ್ ಬರೀ ಅನಿಮಲ್ಸು, ಪಕ್ಷಿ, ಅದಕ್ಕೆ ರಕ್ತ ಬರೋದು ಈಗ. ಹಾಂ, ಎಷ್ಟು ನೀಟಾಗಿದೆ ನೋಡಿ. ಇದು ನಿಜ ಇರೋದಾ ಅಂತ? ನಿಜನೇ, ಮಣ್ಣಿದೆ ಅಲ್ಲ? ಲೆಮನ್ ಟೆಟ್ರಾ ಹಡಗು, ಹಡಗು ತಾಂಡು ಲೆಮನ್ ಟೆಟ್ರಾ ಹೈಡಬೆ. ಇನ್ನು ಇದೆಯಾ ಅಂತ ಒಳಗೆ. ವಾವ್, ಅಲ್ಲಿ ನೋಡು ಮನೆ. ಹಾಗಾಗಿ ಜಾಪನೀಸ್ ಸ್ಟೈಲು, ಜಾಪನೀಸ್ ಚೈನೀಸ್ ಸ್ಟೈಲು. ಜಾಪನೀಸ್ ಕೂಡ ಇದು ನೋಡು, ಮೋಟ್ರೇನ ಎಷ್ಟು ಚೆನ್ನಾಗಿತ್ತು ನೋಡು. ಅಲ್ಲ, ಅದು ಟ್ರಾನ್ಸ್ಪರೆಂಟ್ ಮೀನು ಪೂರ್ತಿ. ಹಾಂ, ಕೋಲ್ಡ್ ಬ್ಲಡ್. ಏನೋ ತಿಂತಾರೆ. ಯಪ್ಪ, ಇದೆ ನಿಂಗಿದೆ. ಬ್ಲ್ಯಾಕ್ ಗೋಸ್ಟ್ ಎನ್ಕ್ಲೇವ್, ಗೋಸ್ಟ್ ಥರನೇ. ಗೋಸ್ಟ್ ಥರನೇ ಇದೆ. ಬ್ಲಾಕ್ ಗೋಸ್ಟ್ ಎನ್ಕ್ಲೇವ್. ಇಲ್ಲಿ ನೋಡಿ ನೋಡಿ, ಇಲ್ಲಿ ಗೋಸ್ಟ್ ಅಂತವು. ದೆವ್ವ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಚಿನ್ನಿ ನಿಂತ್ಕೊ, ಚಿನ್ನಿ ಇಲ್ಲಿ ನಿಂತ್ಕೊ, ಚಿನ್ನಿ. ನೀಟಾಗಿ ತೊಳಿತದೆ. ಎಕ್ಸಿಸ್ಟ್ ಇದೆ ಅಂತ ನಂಗೆ ಗೊತ್ತಿಲ್ಲ. ಕಲರ್ಫುಲ್ ಆಗಿದೆ ಟ್ಯಾಂಕ್. ಅಲ್ಲಿ ಡೋರಿ ಸೇಮ್ ಅದ್ರ ನೀಮೋ ಡೋರಿ. ಕಲರ್ಫುಲ್ ಟ್ಯಾಂಕ್ ಜೊತೆ ಫೋಟೋ ತಗೋ. ಬರೀ ನಿಂತ್ಕೊ. ಟ್ಯಾಂಕೇ ಬ್ಯಾಕ್. ಚಿನ್ನಿ ನಿಂತ್ಕೊ, ಚಿನ್ನಿ ಫೋಟೋ ತೆಗಿತೀನಿ. ಇದು ವಾಸ್ತು ಫಿಶ್.
ಬಿದ್ದಿಗೆ ಹಿಂಗೆ ಇಟ್ಕೊಂಡು ಒಳ್ಳೆ ಬಿದ್ದಿಗೆ ಇಲ್ಲಿ ನೋಡ್ತೀನಿ ಇದಿರುತ್ತಲ್ಲ ಏನು ವಾಲ್ಕೆನೋ ಆ ಥರ ಇಲ್ಲ. ಅದು ವಾಲ್ಗೇನೋ ಶೀತಲ್ ಅದು ಇನ್ನೂ ಕರ್ವ್ ಆಗುತ್ತೆ. ಏನು ಗ್ರೀನ್ ಫಿಶ್ ಪಕ್ಕ ಜಾಪನೀಸ್ ಇದು ಚೆನ್ನಾಗೈತೆ ಟ್ಯಾಂಕ್. ಕ್ಲೌನ್ ಫಿಶೇ ಕಾಣಿಸುತ್ತೆ. ಇವೆಂತವು ಎಲ್ಲ ಏ ಗಿಡಗಳೆಲ್ಲ ಕ್ಲೌನ್ ಫಿಶೇ ಕಾಣಿಸುತ್ತೆ. ಅಲ್ಲೇ ನಿಂತ್ಕೊ ಅಲ್ಲೇ. ಕ್ಲೌನ್ ಫಿಶ್ ಲಗೂನ್ ಡೋರಿ ನಾನು ನೋಡ್ತೀನಿ ಈ ಸೆಕೆಂಡ್ ಫ್ಲೋರಲ್ಲಿ ಫುಲ್ಲು ಒಂದು ರೌಂಡ್ ಹಂಗೇ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬಂದಿದ್ದ ಮಕ್ಕಳೆಲ್ಲ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ತನೂ ತುಂಬ ಎಂಜಾಯ್ ಮಾಡಿದ್ಲು. ನಾನು ಅಷ್ಟೇ ತುಂಬ ಖುಷಿಯಾಗಿ ಅದನ್ನೆಲ್ಲ ನೋಡಿದೆ. ತಿಳ್ಕೊಳ್ಳೋ ಅಂಥ ವಿಷಯಗಳು ತುಂಬ ಚೆನ್ನಾಗಿದೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ತನಗೂ ಇಷ್ಟ ಆಯ್ತಲ್ವ, ನನಗೂ ಇಷ್ಟ ಆಯಿತು. ಹಾಗೆ ಅಲ್ಲೆಲ್ಲ ನೋಡಿ ಆದಮೇಲೆ ಮತ್ತು ಈಗ ಕೆಳಗಡೆನೇ ಇಳಿದು ಬರ್ತಾಯಿದ್ದೀವಿ. ಈ ವುಡ್ಡನ್ ಸ್ಟೆಪ್ಸ್ ಏನಿದೆ ನೋಡಿ ತುಂಬಾ ಚೆನ್ನಾಗಿದೆ. ಅಲ್ಲಿ ಒಂದು ಫೋಟೋನ ಹಂಗೆ ತೆಗೆಸ್ಕೊಂಡ್ವಿ ನಾನು ತನು. ಅಲ್ಲಿಂದ ಸೀದಾ ಇಳಿದ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ. ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ ಇಷ್ಟೇನೋ ಅಂಥೇಳಿ ಡಿಸಪಾಯಿಂಟ್ ಆದಂಗೆ ಆಯಿತು. ಫುಲ್ಲು ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಪರವಾಗಿಲ್ಲ, ಕಾಸು ಕೊಟ್ಟಿದ್ದಕ್ಕೇನು ಮೋಸ ಇಲ್ಲ ಅಂತ. ಅಲ್ಲಿ ಹೊರಗಡೆ ಬಂದಾದಮೇಲೆ ಒಂದಷ್ಟು ಪಾಟ್ಗಳಲ್ಲಿ ತುಂಬ ಡಿಸೈನು ಅಂದರೆ ತುಂಬ ವೆರೈಟೀಸ್ ಗಿಡಗಳನ್ನ ನಟ್ಟಿದ್ದಾರೆ. ಅಲ್ಲಿ ಒಂದಷ್ಟು ಫೋಟೋಗಳನ್ನ ತೆಕ್ಕೊಂಡ್ವಿ. ಇನ್ನು ಇದ್ರೊಳಗಡೆ ಎಷ್ಟೆಲ್ಲ ಫೋಟೋಗಳನ್ನ ತೆಕ್ಕೊಂಡಿದ್ವಿ ಅದನ್ನೆಲ್ಲ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ತನು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು ಮತ್ತು ಈ ಒಂದು ಅಕ್ವೇರಿಯಮ್ದು ಇದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಬಾಲಭವನ ಇದೆ. ಹಂಗೆ ಪಕ್ಕಕ್ಕೆ ಅಂಟ್ಕೊಂಡ್ಬಿಟ್ಟಿದೆ. ಅಲ್ಲೇ ಒಂದು ಬಾಲಭವನದಲ್ಲಿ ನೆಕ್ಸ್ಟು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಂದರೆ ಬಾಲಭವನಕ್ಕೆ ಹೋಗಿದ್ದು ಅಲ್ಲೆಲ್ಲ ಏನೆಲ್ಲ ಇದೆ ಅನ್ನೋದನ್ನು ಹಾಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ತನುಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವ್ಲಾಗಲ್ಲಿ ತನು ಬರ್ತ್ಡೇ ಸೆಲೆಬ್ರೇಷನು ಬಾಲಭವನಕ್ಕೆ ಹೋಗಿದ್ದು ಅದನ್ನೆಲ್ಲ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.